ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂತ ಸಿನಿಮಾ 2024ರಲ್ಲಿ ರಿಲೀಸ್ ಆಗಿರುವಂತ ಸಿನಿಮಾ ರಂಗವೇ ಮೆಚ್ಚಿದಂತ ಚಂದು ಚಾಂಪಿಯನ್ ಎನ್ನುವ ಸಿನಿಮಾ. ಏನಂದ್ರೆ ಈ ಸಿನಿಮಾ ಮುರಳಿ ಪೇಟ್ಕರ್ ಎಂಬ ವ್ಯಕ್ತಿಯ ಒಂದು ಜೀವನ ಚರಿತ್ರೆಯನ್ನ ಹೊಂದಿದೆ. ತಾನು ಚಿಕ್ಕ ವಯಸ್ಸಿನಿಂದ ಒಲಿಂಪಿಕ್ ಅಲ್ಲಿ ಚಿನ್ನದ ಪದಕ ಪಡಿಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ. ಆದ್ರೆ ಮನೆಯಲ್ಲಿ ಮತ್ತೆ ಅವನ ಫ್ರೆಂಡ್ಸ್ ಇವನ ಈ ಮಾತುಗಳು ಕೇಳಿ ಎಲ್ಲರೂ ನಗ್ತಾ ಇರ್ತಾರೆ. ಅದಲ್ಲದೆ ಇವನು ಆರ್ಮಿಗೆ ಕೂಡ ಜಾಯಿನ್ ಆಗ್ತಾನೆ. ಆದ್ರೆ ಅವನ ಡ್ರೀಮ್ ಒಲಿಂಪಿಕ್ ಅಲ್ಲಿ ಚಿನ್ನದ ಪದಕ ಪಡಿಬೇಕು ಅಂತ. ನೆಕ್ಸ್ಟ್ ಕುಸ್ತಿ, ಬಾಕ್ಸಿಂಗ್ ಅಲ್ಲೂ ಕೂಡ ತುಂಬಾ ಪ್ರಾಕ್ಟೀಸ್ ತಗೊಂಡು ಗೇಮ್ ಆಡ್ತಾನೆ. ಅದರಲ್ಲಿ ಕೂಡ ಸೋಲ್ತಾನೆ. ಒಂದು ದಿನ ಆರ್ಮಿ ಕ್ಯಾಂಪ್ ಮೇಲೆ ಅವನಿಗೆ ಬುಲೆಟ್ ಬಿದ್ದು ಅವನಿಗೆ ನಡೆಯೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಕೊನೆಗೂ ಅವನ ಆಸೆ ಪ್ರಕಾರ ಚಿನ್ನದ ಪದಕ ಪಡಿತಾನೆ. ಆದ್ರೆ ಅದು ಯಾವ ಒಲಿಂಪಿಕ್ ಅಲ್ಲಿ ಅನ್ನೋದನ್ನ ಮುಂದೆ ಸಿನಿಮಾದಲ್ಲಿ ನೋಡೋಣ. ಈ ಸಿನಿಮಾ ಮುರಳಿ ಪೇಟ್ಕರ್ ಎಂಬ ವ್ಯಕ್ತಿಯ ರಿಯಲ್ ಸ್ಟೋರಿ ಆಗಿದ್ದು, ಅವನು ಅವನ ರಿಯಲ್ ಲೈಫ್ ಅಲ್ಲಿ ಹೇಗೆ ಕಷ್ಟ ಪಡ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ. ಸಿನಿಮಾ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಒಂದ್ ಲೈಕ್ ಕೊಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಸಿನಿಮಾ ಮತ್ತೆ ಜನಪ್ರಿಯ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾ ಸ್ಟಾರ್ಟ್ ಆಗೋದು 2017ರಲ್ಲಿ. ಇವನ ಹೆಸರು ಮುರಳಿ ಪೇಟ್ಕರ್. ಇವನು ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿರ್ತಾನೆ. ಇವನಿಗೆ ಈಗಾಗಲೇ ವಯಸ್ಸಾಗಿದೆ. ಅಲ್ಲಿರುವ ಪೊಲೀಸ್ ಯಾರ ಮೇಲೆ ಕಂಪ್ಲೇಂಟ್ ಅಂತ ಕೇಳಿದ್ರೆ ಮುರಳಿ ರಾಷ್ಟ್ರಪತಿ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಅಂತಾನೆ. ಅವರು ಶಾಕ್ ಆಗಿ ರೀಸನ್ ಕೇಳಿದ್ದಕ್ಕೆ ಮುರಳಿ ನಂಗೆ 40 ವರ್ಷದಿಂದ ಅರ್ಜುನ್ ಅವಾರ್ಡ್ ಕೊಡ್ತೀವಿ ಅಂತ ಮೋಸ ಮಾಡ್ತಿದ್ದಾರೆ, ಇನ್ನೂ ಕೊಟ್ಟಿಲ್ಲ ಅಂತಾನೆ. ಇದನ್ನ ಕೇಳಿದ ಪೊಲೀಸ್, ಅಂತಹ ಗೇಮ್ ನೀನೇನೋ ಆಡ್ತಾ ಇದ್ದೆ ಅಂತ ಕೇಳ್ತಾನೆ. ಮುರಳಿ, ಹೌದು, 40 ವರ್ಷದ ಹಿಂದೆ ಆಡ್ತಾ ಇದ್ದೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಪಕ್ಕದ ಊರಿನ ಒಬ್ಬ ವ್ಯಕ್ತಿ ಒಲಿಂಪಿಕ್ ಅಲ್ಲಿ ಗೆದ್ದು ಅವಾರ್ಡ್ ತಗೊಂಡು ಬಂದಿದ್ದಕ್ಕೆ ಆ ಊರಿಗೆ ಅಧಿಕಾರಿಗಳು ಹಾಗೆ ಆ ಊರಿಗೆ ಎಲ್ಲ ಗೌರ್ಮೆಂಟ್ ಬಂದು ರಸ್ತೆ, ನೀರು, ಬಸ್ ಎಲ್ಲ ವ್ಯವಸ್ಥೆಯನ್ನ ಮಾಡಿತ್ತು. ಅದಕ್ಕೆ ನಾನು ಕೂಡ ನನ್ನ ಊರಿಗೋಸ್ಕರನೇ ಈ ಅವಾರ್ಡ್ ಅನ್ನ ಕೇಳ್ತಾ ಇದ್ದೀನಿ ಅಂತಾನೆ. ಪೊಲೀಸ್ ಸರಿ ಅಂತ ಅವಾರ್ಡ್ ಕೊಡಕ್ಕೆ ನೀನೇನು ಸ್ಪೋರ್ಟ್ಸ್ ಆಡಿದಿ ಅಂತ ಕೇಳ್ತಾನೆ. ಈಗ ಮುರಳಿ ಅವನ ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟೋರಿಲಿ ಮುರಳಿ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವನ ಪಕ್ಕದ ಊರಿನ ಜಾಧವ್ ಎನ್ನುವ ವ್ಯಕ್ತಿ ಒಲಿಂಪಿಕ್ ಅಲ್ಲಿ ಕಂಚಿನ ಪದಕ ತಗೊಂಡು ಬಂದಿದ್ದಕ್ಕೆ ಅವನ ಊರಿನ ಎಲ್ಲ ಜನರು ಮತ್ತೆ ಎಲ್ಲ ಅಧಿಕಾರಿಗಳು ಅವನ್ನ ವೆಲ್ಕಮ್ ಮಾಡ್ತಾರೆ. ಮುರಳಿ ಅಣ್ಣ ಅವನಿಗೆ ಅವರು ಪೈಲ್ವಾನ ಕುಸ್ತಿಯಲ್ಲಿ ಈ ಪದಕ ಗೆದ್ದಿದ್ದಾನೆ ಅಂತಾನೆ. ಮುರಳಿಗೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಇಂಥ ಆಸೆ ಬರುತ್ತೆ. ಏನಂದ್ರೆ ಈ ಕಡೆ ಮುರಳಿ ತಂದೆಗೆ ಒಲಿಂಪಿಕ್ ಸ್ಪೋರ್ಟ್ಸ್ ಅಂದ್ರೆ ಆಗ್ತಾ ಇರೋದಿಲ್ಲ. ಅವರ ತಂದೆ ಅವನಿಗೆ ಚೆನ್ನಾಗಿ ಓದು, ರ್ಯಾಂಕ್ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಮಕ್ಕಳನ್ನ ಮುಂದೆ ಏನಾಗ್ತೀರಾ ಅಂತ ಕೇಳ್ತಾ ಇರ್ತಾರೆ. ಪ್ರತಿಯೊಬ್ರು ಡಾಕ್ಟರ್ಸ್, ಪೊಲೀಸ್ ಈ ತರ ಹೇಳ್ತಾ ಇರ್ತಾರೆ. ಆದ್ರೆ ಮುರಳಿ ಮಾತ್ರ ಒಲಿಂಪಿಕ್ ಅಲ್ಲಿ ನಾನು ಚಾಂಪಿಯನ್ ಆಗ್ಬೇಕು ಅಂತಾನೆ. ಇದನ್ನ ಕೇಳಿದ ಅವನ ಎಲ್ಲಾ ಸ್ಕೂಲ್ ಮೇಟ್ಸು ನಗ್ತಾ ಇರ್ತಾರೆ. ಅವರೆಲ್ಲರೂ ಅವನಿಗೆ ನೀನು ಲೂಸರ್ ಅಂತ ಹೇಳಿ ಅದಕ್ಕೆ ಅವನಿಗೆ ಚಂದು ಚಾಂಪಿಯನ್ ಅಂತ ಕೂಗ್ತಾ ಇರ್ತಾರೆ. ನೆಕ್ಸ್ಟ್ ಹೊರಗಡೆ ಬಂದು ಅವನಿಗೆ ನಗ್ತಾ ಚಂದು ಚಾಂಪಿಯನ್ ಅಂತ ಇನ್ಸಲ್ಟ್ ಮಾಡ್ತಾ ಇರ್ತಾರೆ. ಮುರಳಿ ಅವರಿಗೆ ಕಲ್ಲಲ್ಲಿ ಹೊಡಿಕೆ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಅವ್ರ ಅಣ್ಣ ಬಂದು ಅವನನ್ನ ಕರ್ಕೊಂಡು ಹೋಗ್ತಾನೆ. ಮುರಳಿ ಏನೇ ಆಗ್ಲಿ ನಾನು ಚಾಂಪಿಯನ್ ಆಗ್ತೀನಿ ಅಂತಾನೆ. ಆದ್ರೆ ಯಾವ ಸ್ಪೋರ್ಟ್ಸ್ ಅಲ್ಲಿ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಅವರ ಅಣ್ಣ ಇದನ್ನ ಕೇಳಿ, ಸರಿ ನಾನು ನಿಂಗೆ ಕುಸ್ತಿ ಪೈಲ್ವಾನ್ ಹತ್ತಿರ ಕರ್ಕೊಂಡು ಹೋಗ್ತೀನಿ ಅಂತ ಆ ಊರಿನ ಕುಸ್ತಿ ಪೈಲ್ವಾನ ಗಣಪತ್ ಹತ್ತಿರ ಕರ್ಕೊಂಡು ಬರ್ತಾನೆ. ಮುರಳಿ ಗಣಪತ್ ಬಾಬು ಹತ್ರ ಹೋಗಿ ಅವನ ಕಾಲ್ ಹಿಡ್ಕೊಂಡು ನನಗೂ ಕುಸ್ತಿ ಹೇಳ್ಕೊಡಿ, ನಾನು ಒಲಿಂಪಿಕ್ ಅಲ್ಲಿ ಚಾಂಪಿಯನ್ ಆಗ್ಬೇಕು ಅಂತಾನೆ. ಗಣಪತ್ ಈ ಹುಡುಗ ಹೇಳಿದ್ದನ್ನ ಕೇಳಿ, ನೀನು ಮೊದಲು ನಿನ್ನ ಕಾಲ್ ಮೇಲೆ ಸರಿಗಿ ನಿಂತ್ಕೋ ಅಂತ ಅವನನ್ನ ನೋಡಿ ನಗ್ತಾ ಇರ್ತಾನೆ. ಮುರಳಿ ಅವನು ನಗೋದನ್ನ ನೋಡಿ ಕೋಪದಲ್ಲಿ ಕಲ್ ತಗೊಂಡು ಬಿಸಾಡಕ್ಕೆ ಹೋಗ್ತಾನೆ. ಗಣಪತಿ ಇವನ ಈ ಕೋಪವನ್ನ ನೋಡಿ, ನಿನ್ನಲ್ಲಿ ಕಿಚ್ಚಿದೆ, ಮುಂದೆ ನೀನು ಚಾಂಪಿಯನ್ ಆಗ್ತೀಯಾ, ಆದ್ರೆ ಅದರಲ್ಲಿ ನೀನು ಯಾವ ಪದಕ ಪಡಿಬೇಕು ಅಂತ ಕೇಳ್ತಾನೆ. ಮುರಳಿಗೆ ಅದ್ರ ಬಗ್ಗೆ ಏನು ಗೊತ್ತಿರೋದೇ ಇಲ್ಲ. ಮುರಳಿ ಯಾವ ಪದಕಕ್ಕೆ ಹೆಚ್ಚು ಬೆಲೆ ಇರುತ್ತೋ ಅದು ಬೇಕು ಅಂತಾನೆ. ಗಣಪತ್ ಹಾಗಾದ್ರೆ ಅದು ಚಿನ್ನದ ಪದಕ ಅಂತಾನೆ. ಮುರಳಿ ತಲೆಯಲ್ಲಿ ನಾನು ಚಾಂಪಿಯನ್ ಆಗಿ ಚಿನ್ನದ ಪದಕ ಪಡಿಬೇಕು ಅಂತ ಡಿಸೈಡ್ ಆಗ್ಬಿಡ್ತಾನೆ. ನೆಕ್ಸ್ಟ್ ಗಣಪತ್ ಅವನಿಗೆ ಕುಸ್ತಿಪಟುಗಳ ಜೊತೆನೆ ಅವನಿಗೂ ಕೂಡ ವ್ಯಾಯಾಮ, ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾನೆ. ಹೀಗೆ ಮಾಡ್ತಾ ಮುರಳಿ ಕೂಡ ದೊಡ್ಡವನಾಗ್ತಾನೆ. ಏನಂದ್ರೆ ಗಣಪತ್ ಇದುವರೆಗೂ ಮುರಳಿಗೆ ಕುಸ್ತಿಯನ್ನ ಕಲಿಸಿರೋದಿಲ್ಲ. ಒಂದು ದಿನ ಆ ಊರಿನ ಜಾತ್ರೆ ಇರುತ್ತೆ. ಅಲ್ಲಿ ಕುಸ್ತಿ ಪಂದ್ಯ ಕೂಡ ಇರುತ್ತೆ. ಆ ಊರಿನ ಪಟೇಲನ ಮಗ ಕುಸ್ತಿ ಆಡಕ್ಕೆ ನಿಂತಿರ್ತಾನೆ. ಗಣಪತ್ ಪ್ರಾಕ್ಟೀಸ್ ಮಾಡಿರುವಂತ ಕುಸ್ತಿಪಟುಗಳು ಕುಸ್ತಿ ಆಡಿದ್ರೆ ಪಟೇಲನ ಮಗ ಸೋಲ್ತಾನೆ ಅಂತ ಯಾರನ್ನ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಮುರಳಿನ ನೋಡಿ ಮುರಳಿಗೆ ಹೇಳ್ತಾನೆ. ನೆಕ್ಸ್ಟ್ ಡೇ ಪಂದ್ಯ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಕಡೆ ಮುರಳಿ ಅವರ ತಂದೆಗೆ ಹೇಳಿದ್ದಕ್ಕೆ ಅವರ ತಂದೆ ಅವನಿಗೆ ಹೊಡೆದು, ಇವತ್ತು ನಿನ್ನ ರಿಸಲ್ಟ್ ಬಂದಿದೆ ನೋಡ್ಬೇಕು ಅಂತ ಅವನನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ ನೋಡಕ್ಕೆ ಹೋದ ಮುರಳಿ ಅಲ್ಲಿಂದ ನೇರವಾಗಿ ಕುಸ್ತಿ ಪಂದ್ಯಕ್ಕೆ ಹೋಗ್ತಾನೆ. ಈ ಕಡೆ ಮುರಳಿ ಅವನ ತಂದೆ ಅವನನ್ನ ಹುಡುಕ್ತಾ ಇರ್ತಾರೆ. ಈ ಕಡೆ ಮುರಳಿ ಆ ಕಡೆಗೆ ನಿಲ್ತಾನೆ. ಅವನನ್ನ ನೋಡಿದ ಎಲ್ಲ ಹುಡುಗರು ಚಂದು ಚಾಂಪಿಯನ್ ಲೂಸರ್ ಅಂತ ಕೂಗ್ತಾ ಇರ್ತಾರೆ. ಪಟೇಲನ ಮಗ ಕೂಡ ಪಂದ್ಯಕ್ಕೆ ಬರ್ತಾನೆ. ಮುರಳಿಯನ್ನ ಬೀಳಿಸ್ತಾ ಇರ್ತಾನೆ. ಒಬ್ಬ ವ್ಯಕ್ತಿ ಮುರಳಿಗೆ, ನೀನು ಗೆದ್ರೆ ಈ ದುಡ್ಡು ನಿನಗೆ ಅಂತ ದುಡ್ಡು ಬಿಸಾಕ್ತಾನೆ. ಇದನ್ನ ನೋಡಿದ ಮುರಳಿ ಅವರ ತಂದೆ ಹೇಳಿದ ಮಾತು ನೆನಪಾಗುತ್ತೆ. ಏನಂದ್ರೆ ಇದರಿಂದ ನಿನಗೆ ಏನು ಸಿಗೋದಿಲ್ಲ ಅಂದಿದ್ರು, ಈಗ ದುಡ್ಡು ತಗೊಂಡು ತೋರಿಸೋಣ ಅಂತ ಪಟೇಲನ ಮಗನನ್ನ ಹೇಗೋ ಮಣ್ಣಲ್ಲಿ ಮಲಗಿಸಿ ಗೆದ್ದು ಬಿಡ್ತಾನೆ. ಮುರಳಿಯ ಈ ಆಟವನ್ನ ನೋಡಿದ ಗಣಪತ್ ಕೂಡ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಮುರಳಿ ಸೋಲ್ತಾನೆ ಅಂತಾನೆ ಪಟೇಲನ ಮಗನ ವಿರುದ್ಧ ಕಳಿಸಿರ್ತಾನೆ.
ಈಗ ಪಟೇಲ ಗಣಪತ್ಗೆ ಇನ್ನು ಅವನಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂದಿದ್ದೆ, ಆದ್ರೆ ಅವನು ಗೆದ್ದಿದ್ದಾನೆ, ಮೋಸ ಮಾಡಿದೆ ಅಂತ ಅವನ ಜನರಿಗೆ ಅವರನ್ನ ಹೊಡೆಯೋಕೆ ಕಳಿಸ್ತಾನೆ. ಮುರಳಿ ಕೂಡ ಅಲ್ಲಿಂದ ಓಡಿ ಹೋಗ್ತಾನೆ. ಅವನ ಹಿಂದೆನೆ 4-5 ಜನರು ಓಡಿಸ್ಕೊಂಡು ಹೋಗ್ತಾರೆ. ಇನ್ನು ಇವನ ಹೆಸರು ಕರ್ನಲ್. ಇವನು ಯಾರು ಓಡಿ ಬರ್ತಾ ಇದ್ದಾರೆ ಅಂತ ಅವನನ್ನ ಟ್ರೈನ್ ಒಳಗೆ ಕರ್ಕೊಳ್ತಾನೆ. ಏನಂದ್ರೆ ಈ ಬೋಗಿಯಲ್ಲಿರುವ ಎಲ್ಲ ಹುಡುಗರು ಆರ್ಮಿ ಟ್ರೈನಿಂಗ್ಗೆ ಹೋಗ್ತಾ ಇರ್ತಾರೆ. ಕರ್ನಲ್ ಅವನಿಗೆ ನೀನು ಕಳ್ಳನ, ಹೀಗೆ ಯಾಕೆ ಓಡಿ ಬಂದಿದ್ದೀಯ ಅಂತ ಕೇಳ್ತಾನೆ. ಮುರಳಿ ಇಲ್ಲ ಅಂತ ಅವನ ಫ್ಲಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾನೆ. ನೆಕ್ಸ್ಟ್ ಮುರಳಿ ನಾನು ಒಲಿಂಪಿಕ್ ಅಲ್ಲಿ ಚಿನ್ನದ ಪದಕ ತಗೊಂಡು ಊರಿಗೆ ಹೋಗೋದು ಅಂತಾನೆ. ಅದಕ್ಕೆ ಕರ್ನಲ್ ಹೌದಾ ಸರಿ, ನನ್ನ ಜೊತೆ ಆರ್ಮಿಗೆ ಬಂದ್ಬಿಡು, ಅಲ್ಲಿ ಒಲಿಂಪಿಕ್ ಬಗ್ಗೆ ಎಲ್ಲಾ ರೀತಿಯಲ್ಲಿ ಕೂಡ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಂತಾನೆ. ನೆಕ್ಸ್ಟ್ ಅಲ್ಲಿಯೇ ಎಲ್ಲರೂ ಮಲಗ್ತಾರೆ. ನೆಕ್ಸ್ಟ್ ಡೇ ಒಬ್ಬ ಪೇಪರ್ ಅಲ್ಲಿ ವಿಮಾನ ಸಮುದ್ರಕ್ಕೆ ಬಿದ್ದು ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತಾನೆ. ಇದನ್ನ ಕೇಳಿದ ಮುರಳಿಗೆ ವಿಮಾನ ಅಂದ್ರೆ ಭಯ ಪಡ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಕರ್ನಲ್ ಮತ್ತೆ ಮುರಳಿ ಆರ್ಮಿಗೆ ಅಪ್ಲಿಕೇಶನ್ ಹಾಕಿ ಅಲ್ಲಿ ನಡೆಸಿರುವ ಫಿಸಿಕಲ್ ಅಲ್ಲಿ ಇಬ್ರು ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಅವರಿಬ್ರು ಸಿಕಂದರ್ಗೆ ಹೋಗಿ ಟ್ರೈನಿಂಗ್ ಅನ್ನ ಪಡಿತಾರೆ. ಮುರಳಿಯನ್ನ ಆರ್ಮಿ ಲುಕ್ ಆಗಿ ಚೇಂಜ್ ಮಾಡ್ಬಿಡ್ತಾರೆ. ಹೀಗೆ ಒಂದು ದಿನ ಮುರಳಿ ಸೋಲ್ಜರ್ಸ್ ಜೊತೆಗೆ ಮಾತಾಡ್ತಿರುವಾಗ ನಾನು ಒಲಿಂಪಿಕ್ ಅಲ್ಲಿ ಚಾಂಪಿಯನ್ಶಿಪ್ ಆಗ್ಬೇಕು ಅಂತಾನೆ. ಇದನ್ನ ಕೇಳಿ ಅಲ್ಲಿ ಒಬ್ಬ ನಗ್ತಾ ಇರ್ತಾನೆ. ಮುರಳಿಗೆ ಮೊದ್ಲೇ ಇವನನ್ನ ನೋಡಿ ನಗೋರು ಅಂದ್ರೆ ಆಗ್ತಾ ಇರೋದಿಲ್ಲ. ಅವನನ್ನ ಎತ್ತಿ ಕೆಳಗೆ ಹಾಕ್ತಿರುವಾಗ ಆರ್ಮಿ ಆಫೀಸರ್ ನೋಡಿ ಮುರಳಿಗೆ ಪನಿಷ್ಮೆಂಟ್ ಕೊಟ್ಟು ಮನೆಗೆ ಹೋಗ್ಬಿಡು ಅಂತಾನೆ. ಮುರಳಿ ಇಲ್ಲ ಸರ್, ನಾನು ಸಾಧನೆ ಮಾಡೋವರೆಗೂ ಮನೆಗೆ ಹೋಗೋದಿಲ್ಲ ಅಂತಾನೆ. ನಾನು ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕ ಪಡೆಯೋದು ನನ್ನ ಆಸೆ ಅಂತಾನೆ. ಇದನ್ನ ಕೇಳಿದ ಆಫೀಸರ್ಗೆ ಅವನ ಮನಸ್ಸು ಕುಗ್ಗಿ, ಸರಿ ನಾಳೆ ಬೆಳಗ್ಗೆ ಶಾರ್ಪ್ ಆಗಿ 6 ಗಂಟೆಗೆ ನನ್ನ ಮೀಟ್ ಆಗು, ನಾನು ನಿಂಗೆ ಟೈಗರ್ ಎನ್ನುವ ವ್ಯಕ್ತಿಯನ್ನ ಮೀಟ್ ಮಾಡಿಸ್ತೀನಿ, ಅವರು ನಿಂಗೆ ಒಲಿಂಪಿಕ್ಸ್ ಬಗ್ಗೆ ಎಲ್ಲ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂತಾನೆ. ಏನಂದ್ರೆ ಮುರಳಿ ಕುಸ್ತಿಯಲ್ಲಿ ಒಲಿಂಪಿಕ್ಸ್ ಅನ್ನ ಗೆಲ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಆರ್ಮಿಯಲ್ಲಿ ಕುಸ್ತಿ ಇರೋದಿಲ್ಲ. ಟೈಗರ್ ಸೋಲ್ಜರ್ಸ್ ಗಳಿಗೆ ಬಾಕ್ಸಿಂಗ್ ಅನ್ನ ಹೇಳ್ಕೊಡ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಮುರಳಿ ಬಾಕ್ಸಿಂಗ್ ಆಡೋ ಹತ್ರ ಬಂದು ನೋಡ್ತಾ ಇರ್ತಾನೆ. ಇವನ ಹೆಸರು ಟೈಗರ್. ಕರ್ನಲ್ ಮತ್ತೆ ಸೋಲ್ಜರ್ಸ್ ಗಳಿಗೆ ಬಾಕ್ಸಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾನೆ. ಟೈಗರ್ ಮುರಳಿಗೆ ನಿಂಗೆ ಬಾಕ್ಸಿಂಗ್ ಬರುತ್ತಾ ಅಂದಿದ್ದಕ್ಕೆ ಮುರಳಿ ಹೂ ಅಂತಾನೆ. ಅದಕ್ಕೆ ಅವನು ಕೂಡ ಆ ಬಾಕ್ಸಿಂಗ್ ರಿಂಗ್ ಒಳಗೆ ಇಳಿತಾನೆ. ಅಷ್ಟರಲ್ಲಿ ಆರ್ಮಿ ಆಫೀಸರ್ ಬರ್ತಾನೆ. ಮುರಳಿಯನ್ನ ನೋಡಿ ಅವನಿಗೆ ಬಾಕ್ಸಿಂಗ್ ಗೊತ್ತಿಲ್ಲ, ಅವನನ್ನ ಯಾಕೆ ರಿಂಗ್ ಒಳಗಡೆ ಕರ್ಕೊಂಡಿದ್ರಿ ಅಂತ ಕೇಳ್ತಾನೆ. ಟೈಗರ್ ಮುರಳಿಯನ್ನ ನೋಡಿ ಕೋಪದಿಂದ ಬಾಕ್ಸಿಂಗ್ ಬರುತ್ತೆ ಅಂದೆ ತಾನೆ, ಸುಳ್ಳು ಹೇಳ್ತಿದ್ಯಾ ಅಂತ ಕೆಳಗೆ ಇಳಿದು ಹೋಗುವಂತಾನೆ. ಆದ್ರೆ ಮುರಳಿ ಸರ್ ನಂಗೆ ಒಂದು ಚಾನ್ಸ್ ಕೊಡಿ, ನಾನು ಇದರಲ್ಲಿ ಆಡಿ ತೋರಿಸ್ತೀನಿ ಅಂತಾನೆ. ಟೈಗರ್ ಎಷ್ಟೇ ಹೇಳಿದ್ರು ಕೊಡೋದಿಲ್ಲ. ನೆಕ್ಸ್ಟ್ ಟೈಗರ್ ಸರಿ 1 ನಿಮಿಷದಲ್ಲಿ ಎದುರಾಳಿಗೆ ಒಂದು ಪಂಚ್ ಕೊಡ್ಬೇಕು ಅಂತಾನೆ. ಇನ್ನು ಗೇಮ್ ಸ್ಟಾರ್ಟ್ ಆಗುತ್ತೆ. ಮುರಳಿಗೆ ಬಾಕ್ಸಿಂಗ್ ಗೊತ್ತಿರೋದಿಲ್ಲ, ಸುಮ್ನೆ ಹೊಡ್ಸ್ಕೊಂತ ನಿಂತಿರ್ತಾನೆ. 55 ಸೆಕೆಂಡ್ ಆಗ್ಬಿಡುತ್ತೆ, ಒಂದು ಪಂಚ್ ಹೊಡೆಯೋದಿಲ್ಲ. ಕರ್ನಲ್ ಮುರಳಿಗೆ ಹಿಂದೆ ಬಂದು ಪಂಚ್ ಕೊಡಕ್ಕೆ ಹೇಳ್ತಾನೆ. ಮುರಳಿ ಕರ್ನಲ್ ಹೇಳಿದ ಹಾಗೇನೆ ಎದುರಾಳಿಗೆ ಪಂಚ್ ಕೊಡ್ತಾನೆ. ಅವನು ಕೆಳಗೆ ಬಿದ್ದು ಹೋಗ್ಬಿಡ್ತಾನೆ. ಇದನ್ನ ನೋಡಿದ ಕರ್ನಲ್ ಖುಷಿಯಾಗಿ ಫಸ್ಟ್ ರೌಂಡ್ ಅಲ್ಲಿ ಒಂದು ಪಂಚ್ ಕೊಟ್ಟಿದೀಯಾ ಅಂದ್ರೆ ನಿಂಗೆ ನಾನು ಬಾಕ್ಸಿಂಗ್ ಕಲಿಸ್ಕೊಡ್ತೀನಿ ಅಂತಾನೆ. ಇಂದ್ರಿಂದ ನಾನು ಟೈಗರ್, ನೀನು ಜೂನಿಯರ್ ಟೈಗರ್ ಅಂತಾನೆ. ನೆಕ್ಸ್ಟ್ ಡೇ ಇಂದ ಟೈಗರ್ ಎಲ್ರಿಗೂ ಬಾಕ್ಸಿಂಗ್ ಹೇಳ್ಕೊಡ್ತಾ ಇರ್ತಾನೆ. ತುಂಬಾನೇ ಜೋರಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ನಮ್ಮ ಮುರಳಿ ಮತ್ತೆ ಕರ್ನಲ್ ಇಬ್ರು ಬಾಕ್ಸರ್ ಆಗಿರ್ತಾರೆ. ನೆಕ್ಸ್ಟ್ ಆರ್ಮಿಯಿಂದ ಬಾಕ್ಸಿಂಗ್ ಕಾಂಪಿಟೇಷನ್ ಅಲ್ಲಿ ಕರ್ನಲ್ ಮತ್ತೆ ಮುರಳಿ ಇಬ್ರು ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಬಾಕ್ಸಿಂಗ್ ಕಾಂಪಿಟೇಷನ್ಗೆ ಟೋಕಿಯೋಗೆ ಹೋಗ್ಬೇಕಾಗಿರುತ್ತೆ. ಅವತ್ತು ರಾತ್ರಿ ಟೋಕಿಯೋಗೆ ಫ್ಲೈಟ್ ಇರುತ್ತೆ. ಮುರಳಿಗೆ ಫ್ಲೈಟ್ ಅಂದ್ರೆ ತುಂಬಾ ಭಯ. ಇದನ್ನ ಟೈಗರ್ಗೆ ಹೇಳಿ ಓಡಿ ಹೋಗ್ತಾ ಇರ್ತಾನೆ. ಟೈಗರ್ ಅವನನ್ನ ಹಿಡ್ಕೊಂಡು ಕೂರಿಸ್ಕೊಳ್ತಾನೆ. ನೆಕ್ಸ್ಟ್ ಟೋಕಿಯೋಗೆ ಬರ್ತಾರೆ. ಇವಳ ಹೆಸರು ನಯನತಾರ, ಭಾರತದವಳು. ಇವಳೊಬ್ಬ ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳನ್ನ ಕೂಡ ಭೇಟಿ ಆಗ್ತಾರೆ. ಅವಳನ್ನ ನೋಡಿದ ಮುರಳಿಗೆ ಅವಳ ಮೇಲೆ ಏನೋ ಒಂಥರ ಫೀಲಿಂಗ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಟೈಗರ್ ಅವರ ಅಪೋಸಿಟ್ ಬಾಕ್ಸರ್ಗಳನ್ನ ನೋಡಿ ಅವರ ಬಗ್ಗೆ ಅಂದ್ರೆ ಅವರ ವೀಕ್ನೆಸ್ ಹೇಗಿದೆ, ಅವರಿಗೆ ಎಲ್ಲಿ ಪಂಚ್ ಮಾಡಬೇಕು ಅಂತ ಹೇಳ್ಕೊಡ್ತಾನೆ. ನೆಕ್ಸ್ಟ್ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪಂದ್ಯದಲ್ಲಿ ಬಲ್ಗೇರಿಯದ ಅಪೋಸಿಟ್ ಇರುತ್ತೆ. ಅವನ ವೀಕ್ನೆಸ್ ಎಡಗಡೆಯಿಂದ ಪಂಚ್ ಮಾಡ್ತಾ ಇರೋದಿಲ್ಲ. ಟೈಗರ್ ಅವನಿಗೆ ಇದನ್ನ ಹೇಳ್ಕೊಡ್ತಾನೆ. ಮುರಳಿ ಅವನಿಗೆ ಹೊಡೆದು ಮ್ಯಾಚ್ ಅನ್ನ ಗೆಲ್ತಾನೆ. ಇನ್ನು ಈ ಕಡೆ ಕರ್ನಲ್ ಕೂಡ ಅವನ ಫಸ್ಟ್ ಪಂದ್ಯವನ್ನ ಗೆಲ್ತಾನೆ. ನೆಕ್ಸ್ಟ್ ಮುರಳಿ 2ನೇ ಪಂದ್ಯ ಜಪಾನೀಸ್ ಮೇಲೆ ಇರುತ್ತೆ. ಅವನನ್ನ ಕೂಡ ಸೈಡ್ ಪಂಚ್ ಅಲ್ಲಿ ಹೊಡೆದು ಸೋಲಿಸ್ತಾನೆ. ಆದ್ರೆ ಈ ಕಡೆ ಕರ್ನಲ್ ಅಪೋಸಿಟ್ ಟರ್ಕಿ ಕಡೆಯವನು ಆಡ್ತಾ ಇರ್ತಾನೆ. ಅವನು ಕರ್ನಲ್ ಅನ್ನ ಹೊಡೆದು ನಾಕ್ಔಟ್ ಮಾಡ್ಬಿಡ್ತಾನೆ. ಈಗ ನೆಕ್ಸ್ಟ್ ಪಂದ್ಯ ಮುರಳಿ ಮತ್ತೆ ಟರ್ಕಿಯವನ ವಿರುದ್ಧ ಇರುತ್ತೆ. ಈಗ ಬ್ರೇಕ್ ಅಲ್ಲಿ ಊಟ ಮಾಡ್ತಿರುವಾಗ ನಯನತಾರ ಫಸ್ಟ್ ಮ್ಯಾಚ್ ಅಲ್ಲಿ ಮುರಳಿ ಅವನ ತಂಡ ಗೆದ್ದಿದ್ದಕ್ಕೆ ಅವನ ಜೊತೆ ಮಾತಾಡಿದ್ಲು. ಆದ್ರೆ ಈಗ ಆ ಟರ್ಕಿಯವನ ಜೊತೆ ಕೂತಿರ್ತಾಳೆ. ಅವರಿಬ್ರು ಅವ್ರ ಹತ್ರ ಹೋಗಿ ಅವ್ರ ತರನೇ ಚಾಕು, ಸ್ಲೈಡ್, ಸ್ಪೂನ್ಗಳನ್ನ ತಗೊಂಡು ಊಟ ಮಾಡಕ್ಕೆ ಹೋಗ್ತಾರೆ. ಆದ್ರೆ ಬರೋದಿಲ್ಲ. ಇದನ್ನ ನೋಡಿದ ಆ ಟರ್ಕಿಯವನು ನಗ್ತಾ ಇರ್ತಾನೆ. ಮುರಳಿಗೆ ಮೊದ್ಲೇ ಅವನನ್ನ ಕಂಡು ನಗೋರಂದ್ರೆ ತುಂಬಾ ಕೋಪ ಬರ್ತಾ ಇರುತ್ತೆ. ನೆಕ್ಸ್ಟ್ ಮುರಳಿ ಮತ್ತೆ ಟರ್ಕಿಯವನ ನಡುವೆ 2ನೇ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಮುರಳಿ ಅವನಿಗೆ ಕೋಪದಿಂದ ಸುಮ್ಮನೆ ಕಂಟಿನ್ಯೂ ಆಗಿ ಹೊಡಿತಾ ಇರ್ತಾನೆ. ಫುಲ್ ಸುಸ್ತಾಗ್ಬಿಡ್ತಾನೆ. ನೆಕ್ಸ್ಟ್ ಬ್ರೇಕ್ ಅಲ್ಲಿ ಟೈಗರ್ ನೀನು ಕೋಪದಿಂದ ಮಾಡಿದ್ರೆ ಏನೂ ಆಗೋಲ್ಲ, ಅವನ ರೈಟ್ ಹ್ಯಾಂಡ್ ಸ್ಲೋ ಇದೆ, ಟೈಮ್ ನೋಡ್ಕೊಂಡು ಪಂಚ್ ಮಾಡ್ಬಿಡು ಅಂತಾನೆ. ನೆಕ್ಸ್ಟ್ ಟೈಗರ್ ಹೇಳಿದ ರೀತಿ ಟರ್ಕಿ ಅವನಿಗೆ ಪಂಚ್ ಕೊಟ್ಟು ಅವನನ್ನ ನಾಕ್ಔಟ್ ಮಾಡ್ತಾನೆ. ನೆಕ್ಸ್ಟ್ ನಯನತಾರ ಬಂದು ನಿಮ್ಮನ್ನ ಇಂಗ್ಲಿಷ್ನಲ್ಲಿ ನಾವು ಇಂಟರ್ವ್ಯೂ ಮಾಡ್ತೀವಿ ಅಂತ ನಗ್ತಾ ಹೇಳ್ತಾಳೆ. ಮುರಳಿ ಕೂಡ ನಗ್ತಾ ಓಕೆ ಅಂತಾನೆ. ಆದ್ರೆ ಅವನಿಗೆ ಇಂಗ್ಲಿಷ್ ಬರೋದಿಲ್ಲ. ಕರ್ನಲ್ ಹೇಳಿದ ರೀತಿನೇ ಹೇಳ್ತಾ ಇರ್ತಾನೆ. ಟೈಗರ್ ಇಲ್ಲ, ಇದು ಸೆಮಿಫೈನಲ್ ಅಷ್ಟೇ, ಇನ್ನು ಫೈನಲ್ ಇದೆ, ಲೇಟ್ ಆಗುತ್ತೆ ಅಂತಾನೆ. ಕರ್ನಲ್ ಸರ್ 6 ಗಂಟೆ ಒಳಗಡೆ ಬರ್ತೀವಿ ಅಂತಾನೆ.
ನೆಕ್ಸ್ಟ್ ಇಂಟರ್ವ್ಯೂಗೆ ಹೋಗ್ತಾರೆ. ಮುರಳಿಗೆ ಇಂಗ್ಲಿಷ್ ಬರ್ತಾ ಇರೋದಿಲ್ಲ. ಕರ್ನಲ್ ಹೇಳಿದ ರೀತಿನೇ ಹೇಳ್ತಾ ಇರ್ತಾನೆ. ಮುರಳಿ ನೆಕ್ಸ್ಟ್ ಫೈನಲ್ ನಾನೇ ಹೊಡಿತೀನಿ ಅಂತ ಹೇಳ್ತಾನೆ. ನಯನತಾರ ಕೂಡ ಇದನ್ನ ಕೇಳಿ ಹ್ಯಾಪಿ ಆಗ್ತಾಳೆ. ಈ ಕಡೆ ಫೈನಲ್ ಪಂದ್ಯದಲ್ಲಿ ಮುರಳಿ ಅಪೋಸಿಟ್ ಉಗಾಂಡದವನ ಜೊತೆ ಇರುತ್ತೆ. ಟೈಗರ್ ಅವನ ಆಟವನ್ನ ಅವನ ಪಂಚನ್ನ ನೋಡ್ತಾ ಇರ್ತಾನೆ. ಅವನು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾನೆ. ನೆಕ್ಸ್ಟ್ ಟೈಮ್ ಆಗುತ್ತೆ ಅಷ್ಟರಲ್ಲಿ ಅವರಿಬ್ರು ಬರ್ತಾರೆ. ಟೈಗರ್ ಅವರನ್ನ ನೋಡಿ ಅವನು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾನೆ, ಸ್ವಲ್ಪ ಮಿಸ್ ಆದ್ರೂ ಸೋಲ್ ಆಗುತ್ತೆ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮುರಳಿ ಉಗಾಂಡದವನಿಗೆ ಚೆನ್ನಾಗಿ ಪಂಚ್ ಮಾಡ್ತಾ ಇರ್ತಾನೆ. ಹಾಗೆ ನಯನತಾರ ನಗ್ತಾ ಇರ್ತಾಳೆ. ಅವಳನ್ನ ನೋಡಿ ಕಂಟಿನ್ಯೂ ಆಗಿ ಪಂಚ್ ಮಾಡ್ತಾ ಇರ್ತಾನೆ. ಟೈಗರ್ ಅವನನ್ನ ನೋಡಿ ಹುಡುಗಿಯನ್ನ ನೋಡೋದ್ ಬಿಟ್ಟು ಪಂಚ್ ಅನ್ನ ಚೇಂಜ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅವನಿಗೆ ಕೇಳಿಸೋದಿಲ್ಲ. ಅವನ ಅಪೋಸಿಟರ್ ಇದೇ ಸರಿಯಾದ ಸಮಯ ಅಂತ ಅವನಿಗೆ ಸೈಡ್ ಕಾರ್ನರ್ ಇಂದ ಪಂಚ್ ಕೊಟ್ಬಿಡ್ತಾನೆ. ಒಂದೇ ಪಂಚ್ಗೆ ಮುರಳಿ ಕೆಳಗೆ ಬಿದ್ದು ಹೋಗ್ಬಿಡ್ತಾನೆ. ಇದನ್ನ ನೋಡಿದ ಟೈಗರ್ ಅಲ್ಲಿಗೆ ಬೇಜಾರಾಗಿ ಹೋಗ್ಬಿಡ್ತಾನೆ. ಮುರಳಿ 2 ದಿನ ಆದ್ರೂ ಎದ್ದಿರೋದಿಲ್ಲ. ಇನ್ನು ನೆಕ್ಸ್ಟ್ ಸೀನಲ್ಲಿ ಕಾಶ್ಮೀರದಲ್ಲಿ ಆರ್ಮಿ ಕ್ಯಾಂಪ್ ಅನ್ನು ಹಾಕೊಂಡಿರ್ತಾರೆ. ಮುರಳಿ ಟೈಗರ್ ಹತ್ರ ಬಂದು ಆರ್ಮಿ ಕಡೆಯಿಂದ ಏಷ್ಯನ್ ಒಲಿಂಪಿಕ್ಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ, ನಾನು ಹೋಗ್ತೀನಿ ಅಂತಾನೆ. ಟೈಗರ್ ಬೇಡ, ನಾನು ಕೂಡ ನಿನ್ನ ವಯಸ್ಸಿನಲ್ಲಿ ಫಸ್ಟ್ ಟೈಮ್ ಸೋತು ಸೆಕೆಂಡ್ ಚಾನ್ಸ್ ಅಲ್ಲಿ ಕೂಡ ಸೋತೋಗಿದ್ದೆ, ಈಗ ನೀನ್ ಕೂಡ ನಂತರ ಆಗೋದು ಬೇಡ ಅಂತಾನೆ. ಅಷ್ಟರಲ್ಲಿ ಪಾಕಿಸ್ತಾನದವರು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅದರಲ್ಲಿ ಅವನ ಸ್ನೇಹಿತ ಕರ್ನಲ್ ಸತ್ತು ಹೋಗ್ತಾನೆ. ಟೈಗರ್ ಅಲ್ಲಿಗೆ ತುಂಬಾನೇ ಪೆಟ್ಟಾಗ್ಬಿಡುತ್ತೆ. ಇನ್ನು ಮುರಳಿಗೆ ಸುಮಾರು 9 ಬುಲೆಟ್ ಬಿದ್ದಿರುತ್ತೆ. ನೆಕ್ಸ್ಟ್ ಮುರಳಿ 2 ವರ್ಷ ಕೋಮಾದಲ್ಲಿ ಇರ್ತಾನೆ. ಕೋಮಾದಿಂದ ಹೊರಗಡೆ ಬರ್ತಾನೆ. ಅವನಿಗೆ ಮೇಲೇಳಕ್ಕೆ ಆಗ್ತಾ ಇರೋದಿಲ್ಲ, ಕೆಳಗೆ ಬಿದ್ದ್ಬಿಡ್ತಾನೆ. ಏನಂದ್ರೆ ಒಂದು ಬುಲೆಟ್ ಬೆನ್ನಿನ ಹಿಂಭಾಗಕ್ಕೆ ಬಿದ್ದಿರುತ್ತೆ, ಅದನ್ನ ತೆಗೆದಿರೋದಿಲ್ಲ. ಅದನ್ನ ತೆಗೆದು ಅಂದ್ರೆ ತುಂಬಾನೇ ರಿಸ್ಕಿ ಆಗಿರುತ್ತೆ. ಅದರಿಂದ ಅವನಿಗೆ ನಡೆಯೋದಕ್ಕೆ ಬರ್ತಾ ಇರೋದಿಲ್ಲ. ನೆಕ್ಸ್ಟ್ ಅಲ್ಲಿಗೆ ಆರ್ಮಿ ಆಫೀಸರ್ ಬಂದು ಅವನನ್ನ ನೋಡಿ ನಿಂಗೆ ಮುಂಬೈಲಿ ಇರೋ ಬಿಗ್ ಹಾಸ್ಪಿಟಲ್ಗೆ ಜಾಯ್ನ್ ಮಾಡಿಸಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತಾನೆ. ನೆಕ್ಸ್ಟ್ ಅವನನ್ನ ಮುಂಬೈಗೆ ಶಿಫ್ಟ್ ಮಾಡ್ತಾರೆ. ಇವನೇ ವಾರ್ಡ್ ಬಾಯ್, ಅಲ್ಲಿನ ಎಲ್ಲ ಪೇಷಂಟ್ ಅನ್ನ ನೋಡ್ಕೊಳ್ತಾ ಇರ್ತಾನೆ. ಏನಂದ್ರೆ ಇವನಿಗೆ ಲಾಟ್ರಿ ಆಡೋದು ಅಂದ್ರೆ ತುಂಬಾ ಹುಚ್ಚಿರುತ್ತೆ. ಅಲ್ಲಿ ಬರೋವರಿಗೆ ಅವ್ರು ಕೇಳಿದ ಹಾಗೆ ಸಿಗರೇಟ್ ಡ್ರಿಂಕ್ ಕೊಟ್ಟು ಅವ್ರ ಹತ್ರ ಹಣ ಇಸ್ಕೊಂಡು ಲಾಟ್ರಿಗೆ ದುಡ್ಡು ಹಾಕ್ತಾ ಇರ್ತಾನೆ. ಈಗ ಮುರಳಿಗೂ ಕೂಡ ಅದನ್ನ ಹೇಳ್ತಾನೆ, ನಿಮ್ಗೆ ಏನಾದ್ರು ಬೇಕಿದ್ರೆ ಕೇಳಿ, ನಾನು ಇದೀನಿ ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಅವನಿಗೆ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಡಾಕ್ಟರ್ ಕೂಡ ಬೆನ್ ಹಿಂದೆ ಇರೋ ಆ ಬುಲೆಟ್ ಅನ್ನ ತೆಗೆದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ. ಈ ಕಡೆ ಮುರಳಿಗೆ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ ಅವರ ಅಪ್ಪ ಅಮ್ಮ ಅಣ್ಣ ಅಲ್ಲಿಗೆ ಬರ್ತಾರೆ. ಅವನಿಗೂ ಮನೆಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅವ್ರ ಅಣ್ಣ, ನೋಡು ಈಗ ಅಲ್ಲಿ ತುಂಬಾನೇ ಸಮಸ್ಯೆ ಇದೆ, ನೀನು ಇಲ್ಲೇ ಇರು, ಇಲ್ಲಿ ನರ್ಸ್ ಇದ್ದಾರೆ, ನಿನ್ನ ನೋಡ್ಕೊಳ್ತಾರೆ ಅಂತಾನೆ. ಮುರಳಿ ತುಂಬಾನೇ ಅಳ್ತಾನೆ. ಪ್ರೆಸೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ ಹೊರಗಡೆ ಹೋಗ್ಬೇಕಾಗಿರುತ್ತೆ. ಮುರಳಿ ಆಯ್ತು, ನಾನು ಯಾರ ಮೇಲೆ ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಅವನು ಅವರ ಮಗನ ಜೊತೆ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಅವರ ಮಗ ಸ್ಟೋರಿಯನ್ನ ಕಂಟಿನ್ಯೂ ಮಾಡಕ್ಕೆ ಕೇಳ್ತಾನೆ. ಮುರಳಿ, ನಂಗೆ ಅಲ್ಲಿ ಇದ್ದು ತುಂಬಾನೇ ಬೇಜಾರಾಯ್ತು, ನಂಗೆ ಜೀವನನೇ ಬೇಡ ಅನಿಸ್ತು, ಅದಕ್ಕೆ ಸಾಯೋಕೆ ರೆಡಿಯಾಗಿ ಆ ವಾರ್ಡ್ ಬಾಯ್ ಹತ್ತಿರ ಎಣ್ಣೆ ತರಕ್ಕೆ ಹೇಳ್ತಾನೆ. ಮುರಳಿಗೆ ಡಾಕ್ಟರ್ ನಿದ್ದೆ ಮಾತ್ರೆ ಕೊಡ್ತಿದ್ರು. ಏನಂದ್ರೆ ಮುರಳಿಗೆ ಗೊತ್ತು ಎಣ್ಣೆ ಜೊತೆಗೆ ನಿದ್ದೆ ಮಾತ್ರೆಯನ್ನ ತಗೊಂಡ್ರೆ ವ್ಯಕ್ತಿ ಸಾಯ್ತಾನೆ ಅಂತ. ಅದಕ್ಕೆ ವಾರ್ಡ್ ಬಾಯ್ಗೆ ಎಣ್ಣೆ ತರಕ್ಕೆ ಹೇಳ್ತಾನೆ. ಆದ್ರೆ ಅವನು ಒಪ್ಪೋದಿಲ್ಲ. ಮುರಳಿ, ನಂಗೆ ಗೊತ್ತು ನಿಂಗೆ ಲಾಟ್ರಿ ಆಡಕ್ಕೆ ದುಡ್ಡು ಬೇಕು ಅಂತ, ಸರಿ ತಗೋ, ನನ್ನ ಹೆಸರಲ್ಲಿ 1, 2, 3 ಲಾಟ್ರಿ ಕಟ್ಟು ಅಂತ ಅವನ ಹತ್ರ ಇರೋ ಎಲ್ಲ ಹಣವನ್ನ ಅವನಿಗೆ ಕೊಡ್ತಾನೆ. ನೆಕ್ಸ್ಟ್ ವಾರ್ಡ್ ಬಾಯ್ ಎಣ್ಣೆ ತಗೊಂಡ್ ಬಂದು ಇಬ್ರು ಹೊರಗಡೆ ಎಣ್ಣೆ ಹೊಡಿತಾ ಕೂತಿರ್ತಾರೆ. ವಾರ್ಡ್ ಬಾಯ್ ಲಾಟ್ರಿ ಕಟ್ ಬರ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಮುರಳಿ ಹೆಸರಲ್ಲಿ 1, 2, 3 ಅಂತ ಲಾಟ್ರಿ ಕಟ್ತಾನೆ. ಕೊನೆಗೂ ಮುರಳಿ ಹೆಸರಲ್ಲಿ 1, 2, 3 ಅಂತ ಲಾಟ್ರಿ ಹೊಡೆಯುತ್ತೆ. ಸುಮಾರು 44,000 ಹಣ ಬರುತ್ತೆ. ಅವ್ರು ಕೂಡ ಇದೇ ಫಸ್ಟ್ ಟೈಮ್ ಈ ತರ ಲಾಟ್ರಿ ಹೊಡೆದಿರೋದು ಅಂತಾರೆ. ಈ ಕಡೆ ಮುರಳಿ ಎಣ್ಣೆ ಜೊತೆಗೆ ತನ್ನ ಬಳಿ ಇರುವ ಎಲ್ಲ ನಿದ್ದೆ ಮಾತ್ರೆಯನ್ನ ನುಂಗ್ತಾನೆ. ಫುಲ್ ನಿದ್ದೆಗೆ ಹೋಗ್ಬಿಡ್ತಾನೆ. ವಾರ್ಡ್ ಬಾಯ್ ಖುಷಿಯಿಂದ ಬರ್ತಾನೆ, ಬಂದು ಅವನಿಗೆ ಹೇಳ್ತಾನೆ. ಆದ್ರೆ ಅವನು ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಮುರಳಿ ಡ್ರಿಂಕ್ಸ್ ಮತ್ತೆ ಮಾತ್ರೆ ನುಂಗಿದ್ದಕ್ಕೆ ವಾಮಿಟ್ ಆಗ್ಬಿಡುತ್ತೆ. ಕೊನೆಗೂ ಅವನಿಗೆ ಏನೂ ಆಗೋದಿಲ್ಲ. ನೆಕ್ಸ್ಟ್ ಡೇ ಲಾಟ್ರಿ ಮುರಳಿ ಹೆಸರಲ್ಲಿ ಇರೋದ್ರಿಂದ ವಾರ್ಡ್ ಬಾಯ್ ಅವನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅವ್ರು ಕೂಡ ಅವನಿಗೆ ಮಾಲೆ ಹಾಕಿ, ಇಡೀ ಇತಿಹಾಸದಲ್ಲಿ ಈ ತರ ಲಾಟ್ರಿ ಯಾರಿಗೂ ಬಂದಿಲ್ಲ, ನಿಮ್ಗೆ ಬಂದಿದೆ, ನೀವು ದೇವರ ಮಗ ಅಂತಾನೆ. ಈ ಕಡೆ ಮುರಳಿಗೂ ಕೂಡ ಹೌದು, 9 ಬುಲೆಟ್ ಬಿದ್ರು ನನಗೆ ಏನೂ ಆಗಿಲ್ಲ, ನಿದ್ದೆ ಮಾತ್ರ ತಗೊಂಡ್ರು ನಾನು ಬದುಕಿದ್ದೀನಿ, ಇಲ್ಲಿ 1, 2, 3 ಅಂತ ಲಾಟ್ರಿ ಹಾಕು ಅಂದಿದ್ದಕ್ಕೆ ಲಾಟ್ರಿ ಕೂಡ ಹೊಡೆದಿದ್ದೆ, ನಿಜವಾಗಿಯೂ ನಾನು ಅದೃಷ್ಟವಂತ ಅನ್ಕೊಳ್ತಾನೆ. ನೆಕ್ಸ್ಟ್ ಡಾಕ್ಟರ್ ಅವನಿಗೆ ಸ್ವಿಮ್ಮಿಂಗ್ ಮಾಡು, ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ತಾರೆ. ಮುರಳಿ ಕೂಡ ಸ್ವಿಮ್ಮಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಒಂದು ದಿನ ಅಲ್ಲಿಗೆ ಅಚಾನಕ್ ಆಗಿ ಟೈಗರ್ ಅಲ್ಲಿ ಬರ್ತಾನೆ. ಅವನು ಕೂಡ ಇವನ ಎಲ್ಲ ವಿಷಯವನ್ನ ಕೇಳಿ ತುಂಬಾನೇ ಬೇಜಾರಾಗಿರ್ತಾನೆ. ಟೈಗರ್ ಅಲ್ಲಿ ಮುರಳಿಗೆ, ನೋಡು ನಿಂಗೆ ಕಾಲ್ ಮಾತ್ರ ಹೋಗಿರೋದು, ನೀನು ಇನ್ನು ಒಲಿಂಪಿಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಾನೆ. ಮುರಳಿಗೆ ಶಾಕ್ ಆಗುತ್ತೆ. ಟೈಗರ್, ಹೌದು ಅಂಗವಿಕಲರ ಒಲಿಂಪಿಕ್ ಇರುತ್ತೆ, ಅದರಲ್ಲಿ ನೀನು ಚಿನ್ನದ ಪದಕ ಗೆಲ್ಬಹುದು ಅಂತಾನೆ. ಮುರಳಿ ಯಾವ ಗೇಮ್ ಆಡ್ಬೇಕು ಅಂತ ಕೇಳ್ತಾನೆ. ಟೈಗರ್, ನೀನು ಸ್ವಿಮ್ಮಿಂಗ್ ಅಲ್ಲೇ ಮಾಡ್ಬೋದು ಅಂತಾನೆ. ನೆಕ್ಸ್ಟ್ ಮುರಳಿ ಸ್ವಿಮ್ಮಿಂಗ್ ಅಲ್ಲಿ ತುಂಬಾ ರೀತಿಯಲ್ಲಿ ಟ್ರೈನಿಂಗ್ ಅನ್ನ ತಗೊಳ್ತಾನೆ. ಫೈನಲಿ ಸ್ವಿಮ್ಮಿಂಗ್ ಅಲ್ಲಿ ಗೆದ್ದಿರ್ತಾನೆ. ಈ ಕಡೆ ಪ್ರೆಸೆಂಟ್ ಅಲ್ಲಿ ಪೊಲೀಸ್ ಮುರಳಿಯ ಪೂರ್ತಿ ಸ್ಟೋರಿ ಕೇಳಬೇಕು ಅಂತ ಅವನನ್ನ ಕರ್ಕೊಂಡು ಬನ್ನಿ ಅಂತ ಕಾನ್ಸ್ಟೇಬಲ್ ಅನ್ನ ಕಳಿಸ್ತಾನೆ. ಈ ಕಡೆ ಮುರಳಿ ಮತ್ತೆ ಅವರ ಮಗ ಯಾವ ಅರ್ಜುನ್ ಅವಾರ್ಡ್ ಬೇಡ ಅಂತ ತಮ್ಮ ಊರಿನ ಜನರನ್ನ ಕರ್ಕೊಂಡು ತಾವೇ ಹಣವನ್ನ ಜೋಡಿಸಿ ರಸ್ತೆನ ಮಾಡಿಸ್ತಾ ಇರ್ತಾನೆ. ಅಲ್ಲಿಗೆ ಕಾನ್ಸ್ಟೇಬಲ್ಸ್ ಬಂದು
ಅವನನ್ನ ಕರ್ಕೊಂಡು ಹೋಗೋಕೆ ಒಬ್ಬ ಪ್ರೆಸ್ ಅವರನ್ನ ಕರ್ಕೊಂಡು ಬಂದಿರ್ತಾರೆ. ಅವ್ರು ಕೂಡ ನಿಮ್ಮ ಇಂಟರ್ವ್ಯೂ ತಗೊಂಡು ನ್ಯೂಸಲ್ಲಿ ಹಾಕಿಸ್ತೀವಿ, ನಿಮಗೆ ಅರ್ಜುನ್ ಅವಾರ್ಡ್ ಸಿಗುವಂತೆ ನಾವು ಮಾಡಿಸ್ತೀವಿ ಅಂತಾನೆ. ಮುರಳಿ ಇಲ್ಲ, ನನಗೆ ನಮ್ಮ ಊರಿಗೋಸ್ಕರ ಆ ಅವಾರ್ಡ್ ಬೇಕಿತ್ತು, ನಂಗೋಸ್ಕರ ಅಲ್ಲ, ಬೇಡ ನೀವು ಹೋಗಿ ಅಂತ ಹೇಳ್ತಾನೆ. ಆ ಪ್ರೆಸ್ ಅವನು ಮುರಳಿಯ ಕೆಲವು ಫೋಟೋಸ್ಗಳನ್ನ ತಗೊಂಡು ತನ್ನ ಎಡಿಟರ್ಗೆ ಕಳಿಸ್ತಾನೆ. ಅವಳು ಇದನ್ನ ನೋಡಿ ತಮ್ಮ ಊರಿಗೋಸ್ಕರ ಅರ್ಜುನ್ ಅವಾರ್ಡ್ ತಗೊಳ್ತಿದ್ದಾರೆ ಅಂತ ಇಂಟ್ರೆಸ್ಟಿಂಗ್ ವಿಷಯ ಅಂತ ಅವಳು ತಮ್ಮ ಆರ್ಮಿಯಲ್ಲಿ ಇರೋ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ಮುರಳಿ ಪೇಟ್ಕರ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋಕೆ ಹೇಳ್ತಾಳೆ. ಆವಾಗ ಅವನ ಬಗ್ಗೆ ಒಂದು ಫೈಲ್ಸ್ ಮಾಡಿ ಇಟ್ಟಿರ್ತಾರೆ. ಸೊ ಇವಾಗ 40 ವರ್ಷ ಆಗಿರೋದ್ರಿಂದ ಅವ್ರು ಕೂಡ ಎಲ್ಲವನ್ನ ಹುಡುಕ್ತಾರೆ. ಕೊನೆಗೂ ಮುರಳಿ ಫೈಲ್ ಸಿಗುತ್ತೆ. ಅದರಲ್ಲಿ ಮುರಳಿ ಆಟ, ಅವನು ಭಾರತಕ್ಕೆ ತಂದ ಗೌರವ ನೋಡಿ, ಹೌದು ಇವರಿಗೆ ಅರ್ಜುನ್ ಅವಾರ್ಡ್ ಕೊಡಬೇಕು ಅಂತ ಆರ್ಮಿ ಹೆಡ್ ಕ್ವಾರ್ಟರ್ಸ್ಗೆ ಹೇಳಿ ಅವರು ಗೌರ್ಮೆಂಟ್ಗೆ ಈ ವಿಷಯ ತಿಳಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂತ ವಿಷಯ ಆ ಫೈಲಲ್ಲಿ ಏನಿರುತ್ತೆ ಅನ್ನೋದು ಈ ಮುಂದೆ ಗೊತ್ತಾಗುತ್ತೆ. ಮತ್ತೆ ಸ್ಟೋರಿಗೆ ಬರ್ತಾರೆ. ಏನಂದ್ರೆ ಪ್ಯಾರಾ ಒಲಿಂಪಿಕ್ ಅಂದ್ರೆ ಅಂಗವಿಕಲರ ಒಲಿಂಪಿಕ್. ಅದರಲ್ಲಿ ಮುರಳಿಯನ್ನ ಪಾರ್ಟಿಸಿಪೇಟ್ ಮಾಡೋಕೆ ಅಂತ ಟೈಗರ್ ಅಲ್ಲಿ ಇಂಡಿಯನ್ ಒಲಿಂಪಿಕ್ ಅಥಾರಿಟಿ ಹತ್ರ ಕರ್ಕೊಂಡು ಬಂದಿರ್ತಾನೆ. ಅವರು ಇವನನ್ನ ನೋಡಿ, ಇಲ್ಲ ಅಲ್ಲಿಗೆ ಬರೋವರು ಇವನಿಗಿಂತ ಸ್ಪೀಡ್ ಆಗಿ ಸ್ವಿಮ್ಮಿಂಗ್ ಮಾಡ್ತಾರೆ, ಇದನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತಾರೆ. ಟೈಗರ್ ಅಲ್ಲಿ ಅವನು ಆರ್ಮಿಯಲ್ಲಿ ಇದ್ದಾಗ ಅವನಿಗೆ 9 ಬುಲೆಟ್ ಬಿದ್ದಿತ್ತು. ಆದ್ರೂ ಅವನು ಭಾರತಕ್ಕೋಸ್ಕರ ಇದರಲ್ಲಿ ವಿನ್ ಆಗ್ಬೇಕು ಅಂತ ಹಠ ತೊಟ್ಟಿದ್ದಾನೆ. ಇಂಥ ಹಠ ಯಾರಿಗೆ ಬರುತ್ತೆ ಅಂತಾನೆ. ನೆಕ್ಸ್ಟ್ ಎಲ್ಲ ಅಸೆಂಬ್ಲಿಯವರು ಡಿಸೈಡ್ ಮಾಡಿ ಇವನ ಮಾತನ್ನ ಕೇಳಿ ಸರಿ ಅಂತ ಒಪ್ಕೊಂಡು ಈಗ ಜರ್ಮನಿಯಲ್ಲಿ ನಡೀತಿರುವ ಪ್ಯಾರಾ ಒಲಿಂಪಿಕ್ಗೆ ಕಳಿಸ್ತಾರೆ. ನೆಕ್ಸ್ಟ್ ಟೈಗರ್ ಅಲ್ಲಿ ಮತ್ತೆ ಮುರಳಿ ಜರ್ಮನಿಗೆ ಬರ್ತಾರೆ. ಏನಂದ್ರೆ ಅವಾಗ ಟೆರರಿಸ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಪಂದ್ಯಗಳನ್ನ ಪೋಸ್ಟ್ಪೋನ್ ಮಾಡಿರ್ತಾರೆ. ಪ್ರೆಸೆಂಟ್ ಅಲ್ಲಿ ಆರ್ಮಿ ಹೆಡ್ ಕ್ವಾರ್ಟರ್ಸ್ಗೆ ಮುರಳಿ ಫೈಲ್ ಬಂದಿರುತ್ತೆ. ಆರ್ಮಿ ಹೈಯರ್ ಆಫೀಸರ್ ಇದೆಲ್ಲ ನಿಜನ ಅಂತ ಇದನ್ನ ಡಬಲ್ ವೆರಿಫೈ ಮಾಡಿ ಅಂತಾನೆ. ಜರ್ಮನಿಲಿ ಫಸ್ಟ್ ಟೈಮ್ ಕಂಡಕ್ಟ್ ಮಾಡಿರುವ ಪಂದ್ಯ ಟೆರರಿಸ್ಟ್ ಅಟ್ಯಾಕ್ ಇಂದ ಹೈಡಲ್ಬರ್ಗ್ಗೆ ಶಿಫ್ಟ್ ಮಾಡಿರ್ತಾರೆ. ಆದ್ರೆ ಹೈಡಲ್ಬರ್ಗ್ ಅಲ್ಲಿ ಪಂದ್ಯ ಏನಾಯ್ತು ಅನ್ನೋದು ಆ ಫೈಲ್ ಅಲ್ಲಿ ಇರೋದಿಲ್ಲ. ಅವರು ಜರ್ಮನಿ ಅಥಾರಿಟಿಗೆ ಅವತ್ತು ಏನಾಗಿದೆ ಅನ್ನೋದನ್ನ ಫೈಲ್ ಮೂಲಕ ನೀಡೋಕೆ ಹೇಳ್ತಾನೆ. ಈಗ ಮತ್ತೆ ಸ್ಟೋರಿ ಹಿಂದೆ ಹೋಗುತ್ತೆ. ಏನಂದ್ರೆ ಟೈಗರ್ ಅಲ್ಲಿ ಮುರಳಿಯನ್ನ ಸ್ವಿಮ್ಮಿಂಗ್ ಅಲ್ಲಿ ಫುಲ್ ರೆಡಿ ಮಾಡಿ ಕರ್ಕೊಂಡು ಬಂದಿರ್ತಾನೆ. ಹೈಡನ್ಬರ್ಗ್ ಅಲ್ಲಿ ನಡೀತಿರುವ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲಿ 6 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಮುರಳಿ ಟಾಪ್ 3 ಅಲ್ಲಿ ಬಂದ್ರೆ ಮಾತ್ರ ಸೆಕೆಂಡ್ ರೌಂಡ್ಗೆ ಹೋಗೋ ಅವಕಾಶ ಇರುತ್ತೆ. ಈಗ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಮುರಳಿ ಕೊನೆಯಲ್ಲಿ ಇರ್ತಾನೆ. ಹಾಗೆ ಈಜಾಡ್ತಾ ಮುಂದೆ 4ನೇ ಸ್ಥಾನಕ್ಕೆ ಬರ್ತಾನೆ. ಹಾಗೆ ಕೊನೆಯಲ್ಲಿ ಟಾಪ್ 3 ಅಲ್ಲಿ ಪಾಯಿಂಟ್ ವೆರಿಫೈಲಿ ಬರ್ತಾನೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಟಾಪ್ 3 ಅಲ್ಲಿ ಬರ್ತಾನೆ. ಅಲ್ಲಿನ ಜರ್ಮನಿ ಅಥಾರಿಟಿ ಕೂಡ ಇದೇ ಫಸ್ಟ್ ಟೈಮ್ ಭಾರತ ಸ್ಪರ್ಧಿ ಇಲ್ಲಿವರೆಗೆ ಬಂದಿದ್ದು ಅಂತಾರೆ. ಏನಂದ್ರೆ ಮುರಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಬರುವಾಗ ಫೈನಲ್ ಅಲ್ಲಿ ಅವನಿಗೆ ತಲೆಗೆ ಹೊಡೆತ ಬಿದ್ದಿರುತ್ತೆ, ಲೈಟ್ ಆಗಿ ರಕ್ತ ಬಂದಿರುತ್ತೆ. ಇವನನ್ನ ನೋಡಿದ್ರೆ ಟೈಗರ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗೋಣ ಅಂತಾರೆ. ಇದು ಮಿಸ್ ಆಗಿ ಅಥಾರಿಟಿಗೆ ಗೊತ್ತಾದ್ರೆ ನೀನು ಕ್ವಾಲಿಫೈ ಆಗೋಲ್ಲ ಅಂತಾನೆ. ಮುರಳಿ ಬೇಡ, ನಾನು ಹೀಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಾನೆ. ನೆಕ್ಸ್ಟ್ ಫೈನಲ್ ರೌಂಡ್ಗೆ ಬರ್ತಾನೆ. ಈ ವಿಷಯ ಕೂಡ ಅವರ ಫ್ಯಾಮಿಲಿಗೆ ಗೊತ್ತಾಗುತ್ತೆ. ಅವ್ರು ಕೂಡ ಇದನ್ನ ಕೇಳಿ ತುಂಬಾ ಖುಷಿ ಪಡ್ತಾರೆ. ಫೈನಲ್ ರೌಂಡ್ ಅಲ್ಲಿ ಅವರ ಇಡೀ ಫ್ಯಾಮಿಲಿ ಮತ್ತೆ ಊರಿನ ಎಲ್ಲಾ ಜನರು ರೇಡಿಯೋ ಮುಂದೆ ಕೇಳ್ತಾ ಕೂತಿರ್ತಾರೆ. ಈಗ ಫೈನಲ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಫೈನಲ್ ಮ್ಯಾಚ್ ಅಲ್ಲಿ ಮುರಳಿ 6ನೇ ಸ್ಥಾನದಲ್ಲಿ ಇರ್ತಾನೆ. ಮುರಳಿ ಇದುವರೆಗೂ ಅವನಿಗೆ ಆದಂತಹ ಅವಮಾನ, ಬಾಕ್ಸಿಂಗ್ ಅಲ್ಲಿ ಸೋಲು, ಆರ್ಮಿಯಲ್ಲಿ ನಡೆದಿರುವಂತಹ ಅಟ್ಯಾಕು, ಅವನಿಗೆ ಚಿಕ್ಕ ವಯಸ್ಸಿನಿಂದ ಇರುವಂತಹ ಚಿನ್ನದ ಪದಕದ ಆಸೆ ಎಲ್ಲವನ್ನ ನೆನಪು ಮಾಡ್ಕೊಂಡು ಮುಂದೆ ಜೋರಾಗಿ ಸ್ವಿಮ್ಮಿಂಗ್ ಮಾಡ್ತಾ ಮುಂದೆ ಹೋಗ್ತಾನೆ. ಹಾಗೆ 4-3 2ನೇ ಸ್ಥಾನಕ್ಕೆ ಬರ್ತಾನೆ. ಈ ಕಡೆ ಇಂಡಿಯಾದ ಫ್ಲಾಗ್ ಅನ್ನ ಕೂಡ ಹಾರಿಸ್ತಾ ಇರ್ತಾರೆ. ಕೊನೆಗೂ ಮುರಳಿ ಸ್ವಿಮ್ಮಿಂಗ್ ಅಲ್ಲಿ ಗೆದ್ದು ಫಸ್ಟ್ ಬಂದ್ಬಿಡ್ತಾನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪರವಾಗಿ ಮುರಳಿ ಪೇಟ್ಕರ್ ಭಾಗವಹಿಸಿ ಕೊನೆಗೂ ಪ್ರಥಮ ಸ್ಥಾನವನ್ನ ಗಳಿಸ್ತಾನೆ. ಚಿಕ್ಕ ವಯಸ್ಸಿನ ಆಸೆಯಂತೆ ಒಲಿಂಪಿಕ್ ಅಲ್ಲಿ ಚಿನ್ನದ ಪದಕವನ್ನ ಪಡಿತಾನೆ. ಇದನ್ನ ರೇಡಿಯೋದಲ್ಲಿ ಕೇಳಿದ ಅವರ ಇಡೀ ಫ್ಯಾಮಿಲಿ, ಆರ್ಮಿ ಹೆಡ್ ಕ್ವಾರ್ಟರ್ಸ್ ಮತ್ತೆ ಹಾಸ್ಪಿಟಲ್ ಅಲ್ಲಿ ಕೂಡ ಪ್ರತಿಯೊಬ್ರು ಹ್ಯಾಪಿಯಾಗಿ ಕುಣಿದಾಡ್ಬಿಡ್ತಾರೆ. ಈಗ ಪ್ರೆಸೆಂಟ್ ಅಲ್ಲಿ ಆರ್ಮಿ ಆಫೀಸರ್ ಮುರಳಿ ಬಗ್ಗೆ ಒಬ್ಬ ಜರ್ನಲಿಸ್ಟ್ಗೆ ಕಥೆಯನ್ನು ಹೇಳ್ತಾನೆ. ಅವನು ಕೂಡ ಪುಸ್ತಕವನ್ನ ಬರೆದು ಇಡೀ ದೇಶಕ್ಕೆ ಗೊತ್ತಾಗುವಂತೆ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ಅಲ್ಲಿ ಗವರ್ನಮೆಂಟ್ ಅಧಿಕಾರಿಗಳು ಅವನ ಊರಿಗೆ ಬಂದು ನಿಮ್ಮ ಈ ಸಾಧನೆಗೆ ಅರ್ಜುನ್ ಅವಾರ್ಡ್ ಕೊಡೋದಿಲ್ಲ, ಪದ್ಮಶ್ರೀ ಅವಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. 2018ರಲ್ಲಿ ಮುರಳಿ ಪೇಟ್ಕರ್ಗೆ ಪದ್ಮಶ್ರೀ ಅವಾರ್ಡ್ ಅನ್ನ ನೀಡ್ತಾರೆ. ಅವನು ಚಿಕ್ಕ ವಯಸ್ಸಿನಲ್ಲಿ ಅನ್ಕೊಂಡ ಹಾಗೇನೆ ಒಲಿಂಪಿಕ್ ಅಲ್ಲಿ ಚಿನ್ನದ ಪದಕ ಗೆಲ್ತಾನೆ. ಹಾಗೆ ಗೌರವಯುತವಾಗಿ ಅವನು ಊರಿಗೆ ಬರ್ತಾನೆ. ಅವನ ಚಿಕ್ಕ ವಯಸ್ಸಿನ ಆಸೆಯಂತೆ ಆ ಊರಿನ ಪ್ರತಿಯೊಬ್ರು ಕೂಡ ಅವನನ್ನ ವೆಲ್ಕಮ್ ಮಾಡ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸಿನಿಮಾದ ಕೊನೆಯಲ್ಲಿ ನಿಜವಾದ ಮುರಳಿ ಪೇಟ್ಕರ್ ಅವರ ನಿಜವಾದ ಫೋಟೋಸ್ಗಳನ್ನ ತೋರಿಸ್ತಾರೆ. ಇಂದಿಗೂ ಅವರ ಬೆನ್ನ ಹಿಂದೆ ಬುಲೆಟ್ ಇದೆ ಅಂತೆ. ಸ್ನೇಹಿತರೆ, ನೋಡಿದ್ರಲ್ಲ ಸಿನಿಮಾ ಹೇಗಿತ್ತು? ಛಲ ಇದ್ರೆ ಈ ರೀತಿ ಇರಬೇಕು, ಸಾಧನೆನ ಈ ರೀತಿ ಮಾಡಬೇಕು. ಅವರ ಲೈಫಲ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸಿ ಸಾಧನೆ ಮಾಡಿದ್ರು. ಸರಿ ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.